ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರ ಅಡ್ಡ ಮತದಾನವಾಗಿದೆ. ಕ್ರಾಸ್ ವೋಟಿಂಗ್ ನಡೆಸಿದಂತಹ ವೀರರ ಪತ್ತೆಗೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಈಗ ದೊಡ್ಡ ಪ್ರಶ್ನೆ ಇದು. ಈಗ ಬಿಜೆಪಿ ಮಟ್ಟಕ್ಕೆ ಅಂದ್ರೆ ಕ್ರಾಸ್ ವೋಟಿಂಗ್ ಮಾಡಿದಾರಲ್ಲ, ಯಾರವರು? ನಮ್ಮಲ್ಲೇ ಇದ್ಕೊಂಡು ನಮಗೆ ದ್ರೋಹ ಮಾಡ್ತಾ ಇರೋರು ಯಾರು? ಇದನ್ನ ಪತ್ತೆ ಹಚ್ಚಬೇಕು. ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ತ್ರಿಸದಸ್ಯರ ಸಮಿತಿ ರಚನೆ ಮಾಡಲಾಗಿದೆ. ಸಿಟಿ ರವಿ ಇದ್ದಾರೆ, ಎನ್ ಮಹೇಶ್ ತೆಂಗಿನಕಾಯಿ ಅವರಿಗೆ ಹೊಣೆಯನ್ನ ನೀಡಲಾಗಿದೆ. ಸಮಿತಿ ರಚನೆ ಮಾಡಿ ಯಾರು ನಮಗೆ ಮೋಸ ಮಾಡಿದ್ದಾರೆ ತಿಳ್ಕೊಳ್ಳುವಂತಹ ಉದ್ದೇಶ. ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಇದೇ 25ರ ಒಳಗೆ ಈ ಸಂಬಂಧವಾಗಿ ವರದಿಯನ್ನ ನೀಡುವಂತೆ ಸೂಚನೆಯನ್ನ ನೀಡ್ತಾರೆ. ಇದು ನಿಜಕ್ಕೂ ಆಗತ್ತಾ? ಈಗ ವರದಿಯೇನೋ ರಚನೆ ಮಾಡಿದ್ದಾರೆ, ವರದಿ ಮೂಲಕವಾಗಿ ಗೊತ್ತಾಗತ್ತೆ. ಯಾಕಂದ್ರೆ ಗೌಪ್ಯ ಮತದಾನ, ಸೊ ಪಾಸಿಬಿಲಿಟೀಸ್ ಇದೆಯಾ ಅದನ್ನ ತಿಳ್ಕೊಳ್ಳುವಂಥದ್ದು ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗತ್ತೆ. ಗೊತ್ತಾಗತ್ತಾ ಅನ್ನುವಂಥ ಪ್ರಶ್ನೆ ಇರುತ್ತೆ. ಜೊತೆಗೆ ಇದು ಯಾರು ತಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಂಡ್ರೆ, ಯಾಕಂದರೆ ತಿಳ್ಕೊಳ್ಳೇಬೇಕು, ಅದನ್ನು ತಿಳ್ಕೊಂಡ್ರೆ ಮುಂದಿನ ಒಂದು ಎಲೆಕ್ಷನ್ನಲ್ಲಿ ಯಾರೆಲ್ಲ ದ್ರೋಹ ಮಾಡ್ತಾರೆ, ಜೊತೆಗೆ ಇದ್ದುಕೊಂಡೇ ನಮ್ಮ ವಿಚಾರಗಳನ್ನು ಯಾರು ಹೇಳ್ತಾರೆ ಅಥವಾ ಮತದಾನ ಮಾಡ್ತಾರೆ, ಇವೆಲ್ಲ ತಿಳ್ಕೊಳ್ಬೇಕು ಪಕ್ಷ ಅಂತ ಅಂದಮೇಲೆ. ಸೊ ನಮ್ಮಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅಂದರೆ ಪಕ್ಷ ದ್ರೋಹಿಗಳು ಯಾರಿದ್ದಾರೆ ಅದನ್ನು ತಿಳ್ಕೊಳ್ಬೇಕು. ಈಗ ಮತದಾನ ಮಾಡುವಂಥ ಹಕ್ಕು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಅವ್ರಿಗಿಷ್ಟ ಬಂದವ್ರಿಗೆ ಅವರು ಮಾಡ್ಬೋದು. ಬಟ್ ಪಕ್ಷ ಅಂತ ಹೇಳಿ ಬಂದಾಗ ತಮ್ಮದೇ ಆದಂತಹ ಚೌಕಟ್ಟಿರುತ್ತೆ. ತಮ್ಮ ಸಂಘಟನೆ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಅದು ಅಡ್ಡದಾರಿಯ ವಿಚಾರವೇ ಆಗಿರುತ್ತೆ ಪಕ್ಷ ಮಟ್ಟಕ್ಕೆ ಬರೋದಾದರೆ. ಬಟ್ ಮತದಾನ ಮಾಡುವಂತಹ ಹಕ್ಕು ಎಲ್ಲ ಶಾಸಕರು ಯಾರಿಗೆ ಬೇಕಾದರೂ ಮತದಾನ ಮಾಡುವಂತಹ ಹಕ್ಕು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಬಟ್ ಪಕ್ಷದ ಚೌಕಟ್ಟು ಅಂತ ಹೇಳಿ ನೋಡೋದಾದರೆ ಆ ಪಕ್ಷದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಅಡ್ಡದಾರಿ, ಇದನ್ನ ಅಡ್ಡ ಮತದಾನ ಅನ್ನೋದಕ್ಕಿಂತ ಅಡ್ಡದಾರಿ ಅಂತ ಹೇಳಿ ಪಕ್ಷದವರು ಅಂದ್ಕೊಳ್ತಾರೆ. ಸೊ ಅವರನ್ನ ಗುರುತಿಸಬೇಕು. ಸೊ ಯಾರು ಅಂತ ಹೇಳಿ ಗುರುತಿಸಿದ್ರೆ ಅವ್ರನ್ನ ಸೈಡಲ್ಲಿ ಇಡ್ಬೋದು, ಅಥವಾ ಅವರ ವಿರುದ್ಧವಾಗಿ ಕ್ರಮವನ್ನು ಮಾಡಬಹುದು, ಅಥವಾ ನೋಟಿಸನ್ನು ಕೂಡ ನೀಡಬಹುದು. ಅಡ್ಡ ಮತದಾನ ಮಾಡಿದಂತಹ ಬಿಜೆಪಿ ಶಾಸಕರಿಗೆ ಏನು ಬಿಗ್ ಶಾಕ್. ಕ್ರಾಸ್ ವೋಟ್ ಮಾಡಿದವರಿಗೆ ಮುಂದಿನ ಬಾರಿ ಟಿಕೆಟ್ ಸಿಗಲ್ಲ. ಇವೆಲ್ಲ ಆಗತ್ತೆ. ಯಾರು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ್ರೆ ಮುಂದೆ ಟಿಕೆಟ್ ಸಿಗೋದಿಲ್ಲ ಅವರಿಗೆ. ಕ್ರಾಸ್ ವೋಟಿಂಗ್ ಮಾಡಿದವರು ಜನ್ಮದಲ್ಲಿ MLA ಆಗಬಾರದು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಪಕ್ಷದ ಬೆನ್ನಿಗೆ ಚೂರಿ ಹಾಕಿದವರು ಕಳ್ಳ, ಖದೀಮ, ದ್ರೋಹಿಗಳು. ಊರಿಗೆ ಬಂದವಳು ನೀರಿಗೆ ಬರಲೇಬೇಕು ಅಂತ ಹೇಳಿ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಬೇಸರ ಆಗ್ಬಿಟ್ಟಿದೆ. ಈಗ ಬಿಜೆಪಿಗೂ ಬೇಸರ ಆಗ್ಬಿಟ್ಟಿದೆ. ತಮ್ಮ ಪಕ್ಷದಲ್ಲಿ ಹಿಂಗೆಲ್ಲ ಆಗ್ತಾ ಇದೆಯಾ? ತಮ್ಮ ಪಕ್ಷದ ನಾಯಕರನ್ನೇ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ವಾ? ಬೇರೆ ಪಕ್ಷದ ನಾಯಕರಿಂದ ಮತ ಹಾಕ್ಸ್ಕೊಳ್ಳೋದಿಲ್ಲ, ನಮ್ಮ ಪಕ್ಷದ ನಾಯಕರೇ ನಮಗಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ಬಿಟ್ಟಿದೆ. ಬಿಜೆಪಿಯ ಮಟ್ಟದಲ್ಲಿ ಆಕ್ರೋಶಕ್ಕೂ ಕೂಡ ಇದು ಕಾರಣವಾಗ್ತಾ ಇದೆ. ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸರಿಯಾದಂತ ಪಾಠ ಇನ್ನು ಅವರು ಜನ್ಮದಲ್ಲಿ ಯಾರು ವೋಟ್ ಮಾಡಿದಾರೋ ಗೊತ್ತಾಗುತ್ತೆ. ಅವ್ರ ಜನ್ಮದಲ್ಲಿ MLA ಆಗದಂಗೆ ಏನ್ ಬೇಕೋ ನೋಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ತೀವಿ. ಮೋಸ ಮಾಡಿರೋರು ಯಾರು ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸರಿಯಾದಂತ ಪಾಠ ಇನ್ನು ಅವರು ಜನ್ಮದಲ್ಲಿ ಯಾರು ವೋಟ್ ಮಾಡಿದಾರೋ ಗೊತ್ತಾಗುತ್ತೆ. ಅವ್ರ ಜನ್ಮದಲ್ಲಿ MLA ಆಗದಂಗೆ ಏನ್ ಬೇಕೋ ನೋಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ತೀವಿ. ಮೋಸ ಮಾಡಿರೋರು ಯಾರು ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕೆ ಎಸ್, ಕ್ರಾಸ್ ವೋಟ್ ಮಾಡಿದವರಿಗೆ ಮುಂದಿನ ಬಾರಿ ಟಿಕೆಟ್ ಸಿಗೋದಿಲ್ಲ. ನೋಡಿ, ಈಗ ತ್ರಿಸದಸ್ಯ ಈಗ ಈ ಒಂದು ಮಾಹಿತಿಯನ್ನು ಪಡ್ಕೊಳ್ಳಬೇಕು. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ಕಲೆ ಹಾಕಬೇಕು ಅಂತ ಹೇಳಿ ಮೂವರನ್ನ ಈ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಈ ಒಂದು ಸಮಿತಿಯಲ್ಲಿ ಸಿಟಿ ರವಿ ಅವರಿದ್ದಾರೆ, ಎನ್ ಮಹೇಶ್ ಅವರಿದ್ದಾರೆ, ಮಹೇಶ್ ತೆಂಗಿನಕಾಯಿ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ. ಬಟ್ ಇದು ಎಷ್ಟು ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಸಮಿತಿ ರಚನೆಯಿಂದಾಗಿ ಗೌಪ್ಯ ಮತದಾನ ಆಗಿರುವಂತಹ ಕಾರಣವಾಗಿ ಮಾಹಿತಿ ಪಡ್ಕೊಳ್ಳಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಎಸ್ ಶಶಿಧರ್, ಈಗ ಏನೋ ಇವರು ಸಮಿತಿಯನ್ನು ರಚನೆ ಮಾಡಿದ್ದಾರೆ, ಸಮಿತಿಯಿಂದಾಗಿ ಮಾಹಿತಿ ಕಲೆ ಹಾಕಬಹುದಾ ಹೋಗಲಿ, ಯಾಕೆಂದರೆ ಗೌಪ್ಯ ಮತದಾನ ಆಗಿರುವಂತಹ ಕಾರಣವಾಗಿ ಮಾಹಿತಿ ಕಲೆ ಹಾಕಬಹುದಾ ಅನ್ನುವಂತಹ ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಅಂತಂದ್ರೆ ಬಿಜೆಪಿ ಮತ್ತು JDS ಪಾಲಿಗೆ ದೊಡ್ಡ ಹೊಡೆತ, ಜೊತೆಗೆ ಪಕ್ಷದಲ್ಲೇ ಇದ್ದುಕೊಂಡು ಚೂರಿ ಹಾಕುವಂತಹ ಕೆಲಸ. ಮುಂದಿನ ಒಂದು ವಿಧಾನಸಭೆ ಚುನಾವಣೆಗೂ ಇದು ಒಂದು ರೀತಿಯಾಗಿ ಪಾಠವನ್ನ ಕಲಿಸಿದಂತಹ ದಿಕ್ಸೂಚಿಯಾಗಿಯೂ ಕೂಡ ನಾವು ಪರಿಗಣಿಸಬಹುದು. ಏನಿದೆ ಮಾಹಿತಿ? ಕುಸುಮ, ರಾಜ್ಯ ರಾಜಕಾರಣದಲ್ಲಿ
ಏನು ಮೈತ್ರಿ ಪಕ್ಷಗಳಂತ JDS ಮತ್ತು BJP ನಡುವೆ ಸದ್ಯಕ್ಕೆ ಒಂದು ರೀತಿಯಾಗಿ ಹಾವು ಎಣ್ಣೆಯಾಟ ಶುರುವಾದಂತೆ ಕಾಣ್ತಿದೆ. ಯಾಕೆ ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ BJPಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರು ನಾವು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧ ಆಗ್ತಾರೆ. ನಾವೇ ರಾಜಕೀಯದಲ್ಲಿ ಚಾಣಾಕ್ಷರು, ನಾವೇನೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದು ಕರೆಕ್ಟ್ ಆಗಿರುತ್ತೆ. ನಾವು ಯಾವುದೇ ಚುನಾವಣೆಯಲ್ಲಾಗಿರ್ಬೋದು, ಯಾವುದೇ ಬೇರೆ ಏನು ರಾಜ್ಯದಲ್ಲಾಗಿರ್ಬೋದು, ನಾವು ತೆಗೆದುಕೊಂಡಂಥ ಟಾಸ್ಕು ಅಲ್ಲಿ ನಾವೇ ಗೆಲ್ತೀವಿ ಅಂತೇಳ್ಬಿಟ್ಟು ಒಂದು ದೊಡ್ಡ ಮಟ್ಟದ ಕನಸಲ್ಲಿದ್ದರು. ಆ ಒಂದು ಕನಸಿಗೆ ಇವತ್ತು ನುಚ್ಚು ನೂರುವಂಥ ಕೆಲಸವನ್ನು ಈ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಕೊಟ್ಟಂಥ ಒಂದೇ ಒಂದು ಏಟಿಗೆ ಇಡೀ ಮೈತ್ರಿ ಪಕ್ಷ ಇವತ್ತು ಅಲ್ಲೋಲ ಕಲ್ಲಲಾಗಿದೆ. ಯಾಕೆ ಅಂತಂದರೆ ತಮ್ಮದೇ ಪಕ್ಷದಲ್ಲಿರುವಂಥ ಶಾಸಕರು ಸ್ವಪಕ್ಷದ ವಿರುದ್ಧವಾಗಿ ವಿಪ್ ಜಾರಿಯಲ್ಲಿದ್ದರೂ ಕೂಡ ಕ್ರಾಸ್ ವೋಟಿಂಗನ್ನು ಮಾಡಿದ್ದಾರೆ ಅಂದರೆ ಅದು ದೊಡ್ಡ ಮಟ್ಟದ ಒಂದು ರೀತಿಯಂಥ ತೀವ್ರ ಮುಖಭಂಗ ಅಂತಲೂ ಕೂಡ ಹೇಳ್ಬೋದು. ಇದೇ ಕಾರಣಕ್ಕಾಗಿ ರಾಷ್ಟ್ರೀಯ BJP ಮುಖಂಡರು ಕೂಡ ಸಾಕಷ್ಟು ಮಟ್ಟದಲ್ಲಿ ರಾಜ್ಯ ನಾಯಕರ ವಿರುದ್ಧ ಅಸಮಾಧಾನವನ್ನು ಕೂಡ ಗೊಂಡಿದ್ದಾರೆ. ನಿತಿನ್ ನಬಿ ಅವರು ಕೂಡ ತಕ್ಷಣ ಯಾವಾಗ ಕ್ರಾಸ್ ವೋಟಿಂಗ್ ಆಗಿ ರಿಸಲ್ಟ್ ಬಂದ ತಕ್ಷಣ ಯಾರು ಪಕ್ಷದ ವಿರುದ್ಧವಾಗಿ 6 ಜನ ವೋಟನ್ನು ಹಾಕಿದರೆ ಅವರನ್ನು ಪತ್ತೆ ಹಚ್ಚಬೇಕಂತೇಳ್ಬಿಟ್ಟು BJP ರಾಜ್ಯಾಧ್ಯಕ್ಷರಂತ ವಿಜಯೇಂದ್ರ, ಅದೇ ರೀತಿ ಕೂಡ ವಿರೋಧ ಪಕ್ಷ ನಾಯಕರಂತ ಆರೋಶಕ್ಕೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು. ಆ ಟಾಸ್ಕ್ನ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಮಾಜಿ ಸಚಿವರಾದಂಥ ಮಹೇಶ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಕೂಡ ಶಾಸಕ ತೆಂಗಿನಕಾಯಿ, ಅದೇ ರೀತಿಯಲ್ಲಿ ಕೂಡ ಏನು MLC ಆಗಿರುವಂಥ CT ರವಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಈ ಕಮಿಟಿಯ ಕೆಲಸ ಏನಂತಂದರೆ ಯಾರ ಮೇಲೆ ಅನುಮಾನ ಇರುತ್ತೋ, ಯಾಕೆಂದರೆ ಪಕ್ಷಾಂತರ ಕಾಯ್ದೆ ಅಡಿ ಅವರನ್ನು ಪತ್ತೆ ಹಚ್ಚಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳನ್ನು ಅವರು ಕಲೆ ಹಾಕಬೇಕಾಗುತ್ತೆ. ಒಂದು ವೇಳೆ ಪೂರಕ ದಾಖಲೆಗಳನ್ನು ಕೂಡ ಕಲೆ ಹಾಕಿದ್ರು ಕೂಡ ಸ್ವಯಂ ಪ್ರೇರಿತವಾಗಿ ಯಾರು ಕ್ರಾಸ್ ವೋಟಿಂಗ್ ಹಾಕಿದ್ರೆ ಅವರೇ ನೇರವಾಗಿ ಒಪ್ಕೊಂಡ್ರೆ ಮಾತ್ರ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇಲ್ಲವಾದರೆ ಅವ್ರು ನೇರವಾಗಿ ಹೇಳಿಕೆಯನ್ನು ಕೊಟ್ಟು ಇಲ್ಲ ನಾನು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಪಕ್ಷಾಂತರಗೊಳ್ತೇನೆ ಅಂತ ಹೇಳಿದರೆ ಮಾತ್ರ ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋಕ್ಕಾಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ. ಒಂದು ವೇಳೆ ಆ ಪಕ್ಷದ ವಿರುದ್ಧವಾಗಿ ವಿಪ್ ಜಾರಿಯಲ್ಲಿ ಆಗಿದ್ರು ಕೂಡ ಅವರು ವೋಟಿಂಗ್ ಹಾಕಿದ್ದಾರೆ ಅಂತ ಗೊತ್ತಾಗಿ ಅವರೇನಾದರೂ ಒಪ್ಕೊಂಡ್ರೆ ಅವ್ರಿಗೆ ಆಮೇಲೆ ವಿಪ್ ಜಾರಿ ಆಗುತ್ತೆ. ಅವರು ಯಾವುದೇ ರೀತಿಯಲ್ಲೂ ಕೂಡ ನೆಕ್ಸ್ಟ್ ಇನ್ನು ಮುಂದಿನ 6 ವರ್ಷಗಳ ಕಾಲ ಅವರು ಯಾವುದೇ ರೀತಿಯಾಗಿ ಚುನಾವಣೆಗೆ ನಿಲ್ಲುವಂತೆ ಅವಕಾಶ ಇಲ್ಲ. ವಿಧಾನಸಭೆಗಾಗಿರ್ಬೋದು, ವಿಧಾನ ಪರಿಷತ್ಗಾಗಿರ್ಬೋದು. ಇದನ್ನು ಪತ್ತೆ ಹಚ್ಚೋದಕ್ಕಾಗಿ ಕಮಿಟಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಹೀಗಾಗಿ ಅಶೋಕ್ ಅವರು ಕೂಡ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ. ಯಾಕೆ ಅಂತಂದರೆ ಅವರ ವಿರೋಧ ಪಕ್ಷದ ನಾಯಕತ್ವವನ್ನು ಅವರ ಪಕ್ಷದಲ್ಲಿರುವಂಥ ಶಾಸಕರು ಒಪ್ಕೊಳ್ತಲ್ಲ. ಮತ್ತೊಂದು ಕಡೆ BJP ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರಿದ್ದಾರೆ. ಏನು ಅವರ ತಂದೆ ಕೂಡ ಏನು ಸಲಹಾ ಕಮಿಟಿಯಲ್ಲೂ ಕೂಡ ಇದ್ದಾರೆ. ಆದರೂ ಕೂಡ BJP ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಏನು ಬೀಳ್ತಾ ಇತ್ತು, ಆದರೂ ಕೂಡ ಅವರನ್ನೇ ಮುಂದುವರಿಸಿದರೆ. ಹೀಗಾಗಿ ಮೈತ್ರಿ ಪಕ್ಷ ಅದೇ ರೀತಿಯಲ್ಲೂ ಕೂಡ ನಾಯಕತ್ವ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರನ್ನ ಒಪ್ಕೊಳ್ಳದೆ ಕಾರಣದಿಂದಾಗಿ ಇವತ್ತು ಕ್ರಾಸ್ ಔಟ್ ಆಗೋದಕ್ಕೆ ಸಾಧ್ಯವಾಗಿದೆ. ಹೀಗಾಗಿ ಹೈಕಮಾಂಡ್ಗೆ ಯಾವ ರೀತಿಯಾಗಿ ವರದಿಯನ್ನು ಕೊಡ್ತಾರೆ, ಯಾವ ರೀತಿಯಾಗಿ ಪತ್ತೆ ಹಚ್ತಾರೆ, ಅವ್ರ ವಿರುದ್ಧ ಯಾವ ರೀತಿಯಾಗಿ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.